ಕಂಟ ಬಿಸಿಯಾಗಿ ಗೊತ್ತೇ ಇಲ್ಲ. ಈ 24 ಗಂಟೆ ಎಲೆಗೆ ಸುಣ್ಣ ಹಾಕಿ ಅರ್ತ್ ಕೊಡ್ತೀವನೆ. ನಿಮ್ ಮರ್ಕಲ್ ಬುದ್ಧಿ ನನಗ್ ಗೊತ್ತಿಲ್ವಾ? ಅಲ್ಕ ನನ್ನ ಮಗನೇ, ಅದಲ್ಲ ಕಡ್ಲ ನಾನು ಹೇಳಿದ್ದು. ಸಂಪಿಗೆ ಜಮೀನ್ದಾರ್ ಮಗನ್ ಜೊತೆ ಓಡೋದ್ಲಂತೆ. ಮತ್ತೆ ಡಾಕ್ಟರ್ ನೋಡಕ್ ಹೋಗೋರೆ ಅಂತ ಹೇಳಿದ್ರಲ್ಲ? ಡಾಕ್ಟರ್ ನೋಡಕ್ ಬೆಳಿಗ್ಗೆ ಹೋದ್ರೆ ಸಂಜೆಗೆಲ್ಲ ವಾಪಸ್ ಬಂದ್ಬಿಡ್ಬೇಕು. ಒಂದ್ ರಾತ್ರಿ ಆದ್ರೂ ಬರ್ಲಿಲ್ಲ ಅಂದ್ಮೇಲೆ ಏನೋ ವಿಷಯ ಇರ್ಬೇಕಲ್ಲ. ಹೌದೌದು. ಅದಕ್ಕೆ ಕಂಡ್ಲಾ ಈ ಕರ್ಮನೆಲ್ಲ ನೋಡ್ಲಾರ ಸಂಕಟಕ್ಕೆ ಜಮೀನ್ದಾರು ಗೊಟಕ್ಕಂದಿದ್ದು, ಮುದ್ದು ಕೃಷ್ಣನೆಟ್ಟಿ ಓಡೋಗಿದ್ದು. ಅವನು ಬರೀ ಪೆದ್ದ, ಯಾವ್ದಕ್ಕೂ ಪ್ರಯತ್ನಕ್ಕೆ ಬರ್ದವನು ಅಂತ ಹೇಳ್ತಿದ್ರಲ್ಲ ತಣೆ. ಅವನ್ ದಡ್ಡ ಆದ್ರು ಅವನ್ ಚಟಕ್ ದಡ್ತಾನಿಲ್ಲ. ಹಂಗಾದ್ರೆ ಈ ವಿಷಯನೆಲ್ಲ ಊರವ್ರಿಗೆಲ್ಲ ಹಚ್ಚಿ ಸುಟ್ಟು ಬಂದ್ಬಿಡ್ಲ. ಯಾಕೆ ಹೇಳ್ತಾ ಇದೀಯಾ? ಅವಳು ಎಲ್ಲಿದ್ರು ಹುಡುಕಿ ಕೊಚ್ಚ ಹಾಕ್ಬಿಡ್ತೀನಿ. ನಮಗಿರೋಳು ಒಬ್ಳೆ ಮಗಳು ತತ್ವ. ನೀವೀಗ ಅವಳನ್ನ ಸಾಯಿಸಿದ್ರೆ ನಮಗ್ ಬಂದಿರೋ ಕೆಟ್ಟ ಹೆಸರು ಹೊರಟೋಗುತ್ತಾ ಬಾವ? ಅವಳನ್ನ ಕೊಚ್ಚ ಹಾಕಿದ್ರೆ ನನಗೆ ಸಮಾಧಾನ. ನಾನು ತಡಿಬೇಡ ಜನ. ಬಾವ, ಈ ವಿಷಯ ನಮ್ಮೂರಿಗೆ ಮಾತ್ರ ಗೊತ್ತಾಗಿದೆ. ನೀವು ಅವಳನ್ನ ಸಾಯಿಸಿದ್ರೆ ತಂದೆ ಮಗಳನ್ನ ಕೊಚ್ಚಾಕಿದ್ರು ಅಂತ ಪೇಪರ್ನಲ್ಲಿ ಹಚ್ಚಾಗಿ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನಾವು ಪಡ್ಕೊಂಬಂದಿರೋದು ಇಷ್ಟೇ ಬಾವ. ನಾನೇನು ಬರ್ತೀನಿ. ರಾಜಣ್ಣ, ಮಗುನ್ ಕರ್ಕೊಂಡು ಬಂದು ಇಲ್ಲೇ ಬಿಟ್ಬಿಡು. ಇನ್ಮೇಲೆ ಮಗುನ್ ನಾವು ನೋಡ್ಕೋತೀವಿ. ಬೇಡಕ್ಕ, ಸಂಪಿಗೆ ಇದ್ದಾಗಲೂ ನಾನೇ ನೋಡ್ಕೋತಿದ್ದೆ. ಏನೇ ಜಾನಕಿ, ನೆನ್ನೆ ನೀನ್ ಹೇಳಿದ್ದಲ್ಲ ನಿಜ ಏನೇ? ಮತ್ತಿನ್ನೇನು, ಇವಳಿಂದಾಗಿ ಅವನ ಹೆಂಡತಿ ಮನೆ ಬಿಟ್ಟು ಹೊರಟೋಗಿದ್ದಾಳಂತೆ ಕಣೆ. ಇವಳಿಗೆ ಇವನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ತನ್ನ ಗಂಡ ಮಗು ಎಲ್ಲಾರನ್ನು ಬಿಟ್ಟು ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದಾಳಂತೆ ಕಣೆ. ತೊಟ್ಲು ಮಗುನು ಕಟ್ಕೊಂಡ್ ಗಂಡನ್ನು ಹೀಗೆ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೊಸಲ್ದಾಟ್ ಬಂದಿದ್ದಾಳಲ್ಲ, ಇವಳು ಹೆಣ್ಣಲ್ಲ, ಹೆಮ್ಮಾರಿ. ಒಂದ್ ಹೆಣ್ಣಿಗೆ ತಾಳಿ ಭಾಗ್ಯ, ಮಕ್ಕಳ ಭಾಗ್ಯ ಸಿಕ್ಕೋದು ಅವಳ ಪುಣ್ಯ ಅಂತಾರೆ ಕಣೆ. ಆ ಪುಣ್ಯನ ಪಾಪದ ನೆರಳಿನಿಂದ ಮರೆ ಮಾಡಿದ್ರೆ ಆ ಹೆಣ್ಣಿನ ಬಾಳು ಬಿರುಗಾಳಿಗೆ ಸಿಕ್ಕ ತರಗೆಲೆ ತರ ಆಗುತ್ತೆ ಕಣೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಸುಭಗೆ ತ್ವಂ ಜೀವ ಶರದತ್ಸತಂ. ತಾರೀಕು ಸೋಮವಾರ ಸಂಜೆ 4:30 ಗಂಟೆಗೆ ಬೆಂಗಳೂರಿನಿಂದ ರಾಮಪುರಕ್ಕೆ ಹೋಗುತ್ತಿದ್ದ ಸರ್ಕಾರಿ ಬಸ್ಸು ಶ್ರೀರಂಗಪಟ್ಟಣದ ಬಳಿ ಅಪಘಾತಕ್ಕೀಡಾಗಿ ಅದರಲ್ಲಿದ್ದ ಪ್ರಯಾಣಿಕರೆಲ್ಲ ಮೃತಪಟ್ಟರು. ಅಯ್ಯೋ ಶಿವೇ, ಅದರಲ್ಲೆಲ್ಲೋ ನಮ್ಮ ಸಂಖ್ಯೆಯನ್ನು ಹಚ್ಚಿದ್ದು. ಏನಾಯ್ತೋ ಕಾಣಿಲ್ವಲ್ಲಪ್ಪ. ಯಾವುದಕ್ಕೂ ಮೊದಲೋಗಿ ಊರ್ನಲ್ಲಿ ವಿಚಾರಿಸ್ಬೇಕು. ರಾಜಣ್ಣ, ರಾಜಣ್ಣ, ಸಂಖ್ಯೆ ಅವರು ಮನೆಗೆ ಬಂದ್ರ? ಇನ್ನೂ ಬರಲಿಲ್ಲ. ಇನ್ನೂ ಬರ್ಲಿಲ್ವಾ? ಯಾಕೇನಾಯ್ತು? ಏನಿದು? ಮುದ್ದು ಕಿಸ್ನು ತೋರ್ಸೋಕೆ ಸಂಖ್ಯವ ನಾನು ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ವಿ. ಬರ್ತಾ ಸಂಖ್ಯವ ಇದೇ ಬಸ್ಸಲ್ಲಿ ಬಂದ್ರು. ಹಿಂಗಾಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ರಾಜಣ್ಣ. ಹೆಣಗಳನ್ನ 2-3 ದಿನ ಇಟ್ಕೊಂಡು ಕಾದ್ವಿ.
ನೀರಿನಲ್ಲಿ ಬಿದ್ದು ಸತ್ತೋಗಿದ್ರಿಂದ ಹೆಣಗಳು ಕೊಳೆತು ವಾಸನೆ ಬರ್ತಾ ಇತ್ತು. ಅದಕ್ಕೋಸ್ಕರ ಸಾಮೂಹಿಕವಾಗಿ ದಹನ ಮಾಡಿಬಿಟ್ವಿ. ಅಸ್ಥಿನ ಸತ್ತೋದವ್ರ ಥಿಂಗ್ಸ್ಗಳನ್ನೆಲ್ಲ DC ಆಫೀಸಲ್ಲಿ ಇಟ್ಟಿದ್ದೀವಿ. ನೀವು ಹೋಗಿ ನಿಮ್ಮ ಐಡೆಂಟಿಫಿಕೇಶನ್ ತೋರಿಸಿ ಅವುಗಳನ್ನ ಪಡಿಬೋದು. ನಮ್ಮ ಸಂಪಿಗೆ ಹಾಗೆ ಬದುಕಬೇಕು ಹೀಗೆ ಬದುಕಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ಲು. ಆ ಆಸೆಗಳೇ ಅವಳ ಭಾಗ್ಯಕ್ಕೆ ಮೃತ್ಯುವಾಗಿ ಬಂದ್ಬಿಡ್ತು. ಕಡೆಗೆ ಅವಳ ಮುಖ ನೋಡೋ ಭಾಗ್ಯ ಕೂಡ ನಮ್ಗಿಲ್ದೆ ಹೋಯ್ತು. ಸಮಾಧಾನ ಮಾಡ್ಕೋ ಅಕ್ಕ. ಹಣೆ ಬರಹನ ಅಳಿಸೋದಕ್ಕೆ ಅದನ್ನು ಬರೆದವನ ಕೆಲೆ ಸಾಧ್ಯ ಇಲ್ಲ. ಆಗೋಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮುಂದೆ ಮಾಡಬೇಕಾಗಿದ್ದನ್ನು ಯೋಚನೆ ಮಾಡೋಣ. ಕಾವೇರಿ, ಯಾಕಮ್ಮ ಏನಾಯ್ತು? ಯಾಕೆ ಹೇಳ್ತಾ ಇದ್ದೀಯಾ? ಅಮ್ಮ, ಮಾವ ಸೊಸೈಟಿಲಿ ಕೆಲಸ ಮಾಡ್ಕೊಂಡು ಮಗುನು ಅಲ್ಲೇ ನೋಡ್ಕೊತಿದ್ದಾನೆ. ನಾವೆಲ್ಲ ಇದ್ದವನಿಗೆ ಬೇಡವಾಗ ಹೋದ್ವಾ? ಬೆಳಗ್ಗೆ ಮನೆಗೆ ಹೋಗಿ ಮಗುಗ್ ಸ್ನಾನ ಮಾಡಿಸಿ ಮಾವನಿಗೆ ಅಡಿಗೆ ಮಾಡಿಟ್ಟು ಬರೋಣ ಅಂತ ಹೋದ್ರೆ ಮಾವ ನಿನಗೆ ಇದೆ ಕೊನೆ, ಇನ್ಮೇಲೆ ಹೀಗೆಲ್ಲ ಒಬ್ಳೆ ಮನೆಗೆ ಬಂದ್ರೆ ನನ್ನ ನಾಳೆ ಅಂತ ಹೇಳ್ಬಿಟ್ಟ. ಅಮ್ಮ, ಅಲ್ಲ ಕಣೋ, ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ದೀವಾ? ಸಂಪಿಗೆ ಸತ್ತಾಕ್ಷಣ ನಮ್ ಸಂಬಂಧ ಕಡ್ದೋಯ್ತು ಅಂತ ತಿಳ್ಕೊಂಡಿದ್ಯಾ? ಯಾಕಕ್ಕ ಈಗೆಲ್ಲ ಮಾತಾಡ್ತಿದ್ಯಾ? ಈಗೇನಾಯ್ತು ಅಂತ? ಆಗೋದೇನೋ ಬಂತು. ಊರವರೆಲ್ಲ ಏನೇನ್ ಮಾತಾಡ್ಕೋತಾ ಇದ್ದಾರೆ ಗೊತ್ತಾ? ಅಕ್ಕ ಭಾವ ಇದ್ದು ಈ ಮಗುಗೆ ಯಾರು ಗತಿ ಇಲ್ಲ ಅಂತ ಅವ್ರಿಷ್ಟಕ್ಕೆ ಆಡ್ಕೋತಾ ಇದ್ದಾರೆ. ಮಾತಾಡ್ಲಿ ಬಿಡಕ್ಕ, ಜನಗಳ ಬಾಯಿನ ಮುಚ್ಚಕ್ಕಾಗುತ್ತೆ. ಆಗುತ್ತೆ ಕಣೋ, ಖಂಡಿತ ಆಗುತ್ತೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ನನ್ನ ಮೊಮ್ಮಗಳಿಗೋಸ್ಕರನಾದ್ರೂ ನೀನ್ ಕಾವೇರಿನ ಎರಡನೇ ಮದುವೆ ಮಾಡ್ಕೊಳ್ಳೇಬೇಕು. ಅಕ್ಕ, ಜನರು ಈಗಾಗಲೇ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಕಾವೇರಿಯಿಂದನೇ ಸಂಪಿಗೆ ಹೊರಟೋಗ್ಬಿಟ್ಲು ಅಂತ ಕತೆ ಕಟ್ಟಿದ್ದಾರೆ. ಈಗ ನಾನೇನಾದ್ರೂ ಅವಳ ಮದುವೆ ಆದರೆ ಅವ್ರ ಮಾತೆ ಸತ್ಯ ಆಗ್ಬಿಡುತ್ತೆ. ನೋಡು, ದಯವಿಟ್ಟು ನಾನು ಇದ್ರಲ್ಲಿ ಬಲವಂತ ಮಾಡಬೇಡ. ನೀನ್ ಕಾವೇರಿನ ಮದುವೆ ಮಾಡ್ಕೊಳ್ದೆ ಹೋದ್ರೆ ಅವಳು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಹಿಡ್ದಿದ್ದಾಳೆ. ಅವಳಿಗೆ ಈ ಶಿಕ್ಷೆ ಆಗೋದು ನಿನಗಿಷ್ಟವೇನೋ? ನೀನ್ ನಿನ್ನ ಹಠ ಬಿಡದೆ ಹೋದ್ರೆ ಸಂಪಿಗೆನ್ ಕಳ್ಕೊಂಡ ಹಾಗೆ ನನ್ ಕಾವೇರಿನೂ ಕಳ್ಕೋಬೇಕಾಗತ್ತೆ. ರಾಜಣ್ಣ, ಇದು ಹೆಣ್ಮಗು ಕಣೋ. ಇದು ಬೆಳೆಯುವಾಗ ತಾಯಿ ಪ್ರೀತಿ ಇದಕ್ಕೆ ಸಿಗದೆ ಹೋದ್ರೆ ನಾಳೆ ಇದ್ರ ಭವಿಷ್ಯನೇ ಹಾಳಾಗುತ್ತೆ ಕಣೋ. ಇಲ್ಲ ಇಲ್ಲ, ನನ್ನ ಮೊಮ್ಮಗಳು ಆ ರೀತಿ ಬೆಳೆಯೋದಿಕ್ಕೆ ನಾನು ಇಷ್ಟಪಡೋದಿಲ್ಲ. ನೋಡು, ನೀನೇನಾದ್ರೂ ನನ್ನ ತೀರ್ಮಾನಕ್ಕೆ ಒಪ್ಕೊಳ್ದೆ ಹೋದ್ರೆ ಈ ಅಕ್ಕನ ಮುಖನ ಇದೇ ಕೊನೆ ಸಲ ನೋಡೋದು ಅಂತ ತಿಳ್ಕೊಂಡ್ಬಿಡು.